ಗೈಸ್ ಹೋಂಡಾದವರು CB350 ಅನ್ನೋ ಮಾಡೆಲ್ನಲ್ಲೇ 3 ಗಾಡಿನ ಲಾಂಚ್ ಮಾಡಿದ್ದಾರೆ. CB350, CB350 ಹೈನೆಸ್, CB350 RS ಅಂತ. ಹಾಯ್ ಹಲೋ ನಮಸ್ಕಾರ ಗುರುವೆ, ಮತ್ತೊಂದು ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತು ನಾವು ಆರ್ ನಗರದಲ್ಲಿರುವಂಥ ಹೋಂಡಾ ಬಿಗ್ ವಿಂಗ್ ಶೋರೂಮ್ಗೆ ಬಂದಿದ್ದೀವಿ. ಫೈನಲಿ ಇವತ್ತು ನಮ್ಮ ಮುಂದೆ ಹೋಂಡಾ CB350 ಹೈನೆಸ್ ಇದೆ. ನೋಡ್ತಾ ಇದ್ದೀರಾ ಗಾಡಿ ಲುಕ್ ಯಾವ ರೀತಿ ಇದೆ ಅಂತೇಳಿ. ಈ ಗಾಡಿ ಬಗ್ಗೆ ಗೊತ್ತಿಲ್ಲದವರು ಈ ಗಾಡಿನ ಸಡನ್ನಾಗಿ ಫಸ್ಟ್ ಟೈಮ್ ನೋಡಿದ್ರೆ ಈ ಗಾಡಿನ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಅಂತ ಅನ್ಕೊಬಿಡ್ತಾರೆ. ಆದರೆ ಇದು ಕ್ಲಾಸಿಕ್ 350 ಅಲ್ಲ, ಇದು ಹೋಂಡಾ CB ಹೈನೆಸ್ 350. ಗೈಸ್ ಇವತ್ತು ನಾವು ಈ ಗಾಡಿನಲ್ಲಿ ರೈಡ್ ಮಾಡೋಣ. ಸಿಟಿಲಿ ಓಡ್ಸೋಕೆ ಹೇಗಿದೆ, ಹಾಗೆ ಈ ಗಾಡಿ ಪ್ರೈಸ್ ಎಷ್ಟಾಗುತ್ತೆ, ಈ ಗಾಡಿ ಮೈಲೇಜ್ ಎಷ್ಟು ಬರುತ್ತೆ, ಈ ಪ್ರೈಸ್ ರೇಂಜಲ್ಲಿ ಇದೇ ಬೆಸ್ಟ್ ಗಾಡಿನ ಅಂತ ನಾವು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನೆಲ್ಲ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಗೈಸ್ ಮೊದಲಿಗೆ ಫ್ರಂಟ್ ವೀಲಿಂದನೇ ನೋಡೋಣ ಬನ್ನಿ. ಇಲ್ಲಿ ನೋಡ್ತಾ ಇದ್ದೀರಾ 100/90 ಅಂತ ಬರ್ತಿದೆ. ಫ್ರಂಟಲ್ಲಿ 100 ಸೆಕ್ಷನ್ ಟೈರ್ಸ್ನ ಕೊಟ್ಟಿದ್ದಾನೆ, ಅದು ಕೂಡ MRF ಟೈರ್ಸ್. ಇಲ್ಲಿ ನೋಡ್ತಾ ಇದ್ದೀರಾ MRF ಅಂತಲೂ ಕೂಡ ಬರ್ತಿದೆ. ಹಾಗೆ 310mm ಡಿಸ್ಕ್ನ ಕೊಟ್ಟಿದ್ದಾನೆ. ಹಾಗೆ ABS ರಿಂಗ್ ಕೂಡ ನೋಡ್ತಾ ಇದ್ದೀರಾ, ಫ್ರಂಟಲ್ಲಿ ABS ಇದೆ. ಹಾಗೆ ಇದರಲ್ಲೂ ಕೂಡ ನಿಸ್ಸಿನ್ ಕ್ಯಾಲಿಬರ್ಸೇ ಬರುತ್ತೆ. ನೋಡ್ತಾ ಇದ್ದೀರಾ ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಒಂದು ರಬ್ಬರ್ ಕೂಡ ಕೊಟ್ಟಿದ್ದಾನೆ. ನಂಬರ್ ಪ್ಲೇಟ್ ಹೋಲ್ಡರ್ನ ಹೆಡ್ಲೈಟ್ ಕೆಳಗಡೆ ಕೊಟ್ಟಿದ್ದಾನೆ. ಹಾಗೆ ಇದರಲ್ಲಿ ರೌಂಡ್ ಶೇಪ್ LED ಹೆಡ್ಲೈಟ್ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಹೈ ಬೀಮ್ ಲೋ ಬೀಮ್ನ ಸ್ಪ್ಲಿಟ್ ಮಾಡಿದ್ದಾನೆ. ಹಾಗೆ DRLs ಕೂಡ ಕೊಟ್ಟಿದ್ದಾನೆ. ಇಂಡಿಕೇಟರ್ಸ್ ಕೂಡ LED ಆಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಗಾಡಿನಲ್ಲಿ ಹಜಾರ್ಡ್ ಲೈಟ್ ಕೂಡ ಕೊಟ್ಟಿದ್ದಾನೆ. ಆಲ್ರೆಡಿ ಪಾರ್ಕಿಂಗ್ ಲೈಟ್ ಆನ್ ಆಗಿದೆ. ಗಾಡಿ ಸೈಡಿಂದ ಮಾತ್ರ ಸಖತ್ ಲಾಂಗ್ ಆಗಿ ಕಾಣಿಸುತ್ತೆ ಗುರು. ಎಕ್ಸಾಸ್ಟ್ ನೋಡಿ ಎಷ್ಟು ಲಾಂಗ್ ಆಗಿದೆ, ಸ್ಟೀಲ್ ಕಲರ್ ಸೂಪರ್ ಆಗಿದೆ ಗುರು. ಹಾಗೆ ಇಲ್ಲಿ ಒಂದು ಟ್ಯಾಂಕ್ ಮೇಲೆ ಹೋಂಡಾ ಅಂತ ಒಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾನೆ. ಹಾಗೆ ಸೈಡ್ ಪ್ಯಾನಲ್ಸ್ ಮೇಲೆ ಹೈನೆಸ್ ಅಂತ ಕೊಟ್ಟಿದ್ದಾನೆ. ನೋಡ್ತಾ ಇದ್ದೀರಾ ರೆಡ್ ಕಲರ್ ಆಗ ಕ್ರೋಮ್ ಫಿನಿಶಿಂಗಲ್ಲಿದೆ. ಹಾಗೆ ಬ್ರೇಕ್ ಫ್ಲೂಯಿಡ್ನು ಕೂಡ ಕೊಟ್ಟಿದ್ದಾನೆ. ಇಂಜಿನ್ ಓವರ್ ಹೀಟ್ ಆದರೆ ಏನು ಕತೆನೋ ಗೊತ್ತಿಲ್ಲ. ಇದು ರೈಡರ್ ಫುಟ್ ರೆಸ್ಟ್ನಲ್ಲಿ ರಬ್ಬರ್ ಕೊಟ್ಟಿದ್ದಾನೆ. ಈ ಫುಟ್ ರೆಸ್ಟ್ ಕ್ಲೋಸ್ ಆಗುತ್ತೆ, ಆದರೆ ಲಾಕ್ ಆಗೋದಿಲ್ಲ. ಆದರೆ ರೇರ್ ಫುಟ್ ರೆಸ್ಟಲ್ಲಿ ಯಾವುದೇ ರಬ್ಬರ್ ಬರೋದಿಲ್ಲ, ಆದರೆ ಇಲ್ಲಿ ಟೆಕ್ಸ್ಚರ್ ರೀತಿ ಕೊಟ್ಟಿದ್ದಾನೆ. ಈ ಫುಟ್ ರೆಸ್ಟ್ ಕ್ಲೋಸ್ ಕೂಡ ಆಗುತ್ತೆ, ಹಾಗೆ ಲಾಕ್ ಕೂಡ ಮಾಡ್ಬೋದು. ರೇರಲ್ಲಿ ಟ್ವಿನ್ ಹೈಡ್ರಾಲಿಕ್ ಸಸ್ಪೆನ್ಷನ್ ಬರುತ್ತೆ. ಇನ್ನು ರೇರ್ ವೀಲ್ ನೋಡೋದಾದರೆ ರೇರಲ್ಲಿ 130 ಸೆಕ್ಷನ್ ಟೈರ್ಸ್ ಬರುತ್ತೆ. ಅದು ಕೂಡ ಸ್ಟಾಕಲ್ಲಿ MRF ಟೈರ್ಸ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ MRF ಅಂತ ಬರ್ತಿದ್ದಾರೆ. 18 ಇಂಚ್ ಅಲೈ ವೀಲ್ಸಿಂದ ಬರುತ್ತೆ. ಅಲೈ ವೀಲ್ಸ್ ಡಿಸೈನ್ ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ದೀರಾ. ಹಾಗೆ ರೇರಲ್ಲಿ 240mm ಡಿಸ್ಕ್ನ ಕೊಟ್ಟಿದ್ದಾನೆ. ಹಾಗೆ ನೀವು ಗಮನಿಸ್ತಾ ಇದ್ದೀರಾ ABS ರಿಂಗ್ ಕೂಡ ಇದೆ. ಈ ಗಾಡಿನಲ್ಲಿ ರೇರಲ್ಲೂ ಕೂಡ ABS ಬರುತ್ತೆ. ಸೂಪರ್ ಅಂತ ಹೇಳ್ಬೋದು. ಇಲ್ಲೂ ಕೂಡ ನಿಸ್ಸಿನ್ ಕ್ಯಾಲಿಬರ್ಸ್ನ ಕೊಟ್ಟಿದ್ದಾನೆ. ಗಾಡಿ ರೇರ್ ಲುಕ್ ಒಂದ್ಸರಿ ನೋಡೋಣ ಬಾಗರು. ಐಸ್ ನೋಡಿ ರೇರ್ ಲುಕ್ ಈ ರೀತಿ ಇದೆ. ಈ ಗಾಡಿನಲ್ಲಿ ರೇರ್ ಟೈಲ್ ಲೈಟ್ ಕೂಡ LED ಇಂದ ಬರುತ್ತೆ. ಹಾಗೆ ನಂಬರ್ ಪ್ಲೇಟ್ ಹೋಲ್ಡರ್ನ ಮಡ್ ಗಾರ್ಡ್ ಮೇಲೆ ಕೊಟ್ಟಿದ್ದಾನೆ, ನೀವು ಗಮನಿಸ್ತಾ ಇದ್ದೀರಾ. ಇನ್ನು ಲೆಫ್ಟ್ ಸೈಡ್ ಬಂದರೆ ಮೆಟಲ್ ಸ್ಯಾರಿ ಗಾರ್ಡ್ನ ಕೊಟ್ಟಿದ್ದಾನೆ, ಅದು ಕೂಡ ಬ್ಲಾಕ್ ಕಲರಲ್ಲಿದೆ. ಇನ್ನು ಈ ಗಾಡಿ ಸೀಟಿಂಗ್ ವಿಚಾರಕ್ಕೆ ಬರೋದಾದರೆ 800mm ಸೀಟ್ ಹೈಟ್ನ ಕೊಟ್ಟಿದ್ದಾನೆ. ನೋಡ್ತಾ ಇದ್ದೀರಾ ಸೀಟ್ ಎಷ್ಟು ವೈಡ್ ಆಗಿದೆ ಅಂತೇಳಿ. ಸೀಟ್ ಕುಷನಿಂಗ್ ಮಾತ್ರ ಸಖತ್ ಸಾಫ್ಟ್ ಆಗಿದೆ ಗುರು. ಈ ಗಾಡಿನ ಸ್ಪ್ಲಿಟ್ ಸೀಟ್ ಬರುತ್ತೆ, ನೋಡ್ತಾ ಇದ್ದೀರಾ. ಹಾಗೆ ಇಲ್ಲೊಂದು ಬ್ಯಾಕ್ ರೆಸ್ಟ್ ಕೊಟ್ಟಿದ್ದಾರೆ. ಸೊ ಇದು ಲಾಂಗ್ ರೈಡ್ ಹೋಗ್ಬೇಕಾದ್ರೆ ಪಿಲಿಯನ್ಗೆ ಹೆವಿ ಯೂಸ್ ಆಗುತ್ತೆ ಗುರು. ಫ್ಯೂಲ್ ಟ್ಯಾಂಕ್ ವಿಚಾರಕ್ಕೆ ಬರೋದಾದರೆ ಇಲ್ಲಿ ನೋಡ್ತಾ ಇದ್ರೆ ಒಂಥರ ಸ್ಕೋಪ್ ಔಟ್ ಮಾಡಿದ್ದಾನೆ. ಸೊ ಇದು ಹತ್ರದಿಂದ ನೋಡಿದ್ರೆ ಡಿಸೈನ್ ಸಖತ್ತಾಗಿ ಕಾಣಿಸುತ್ತೆ ಗುರು. ಇದು ಈ ಫ್ಯೂಲ್ ಕ್ಯಾಪ್ ನೋಡಿದ್ರು ಲುಕ್ ಮಾತ್ರ ಸಖತ್ತಾಗಿದೆ. ಕ್ರೋಮ್ ಫಿನಿಶಿಂಗಿಂದ ಬರುತ್ತೆ. ಇದು 15 ಲೀಟರ್ ಫ್ಯೂಲ್ ಟ್ಯಾಂಕಿಂದ ಬರುತ್ತೆ. ಸೊ ಮೈಲೇಜ್ ಎಲ್ಲ ರೈಡ್ ಮಾಡಬೇಕಾದ್ರೆ ಹೇಳ್ತೀನಿ. ಇದರಲ್ಲಿ ಸಿಂಗಲ್ ಬಾರ್ ಹ್ಯಾಂಡಲ್ ಬರುತ್ತೆ. ಸಖತ್ ವೈಡ್ ಆಗಿದೆ ಹ್ಯಾಂಡಲ್ ಬಾರ್ ಮಾತ್ರ. ಸ್ಟೀಲ್ ಕಲರಲ್ಲಿದೆ ಹ್ಯಾಂಡ್ಲು. ಇಲ್ಲಿ ನೋಡಿ ಹೋಂಡಾ ಅಂತ ಒಂದು ಲೋಗೋ ಕೊಟ್ಟಿದ್ದಾನೆ. ಈ ಗ್ರಿಪ್ಪರ್ಸ್ ಕೂಡ ರಬ್ಬರಿ ಫಿನಿಶ್ ಇದೆ. ಆದರೆ ಇದರಲ್ಲಿ ಯಾವುದೇ ಅಡ್ಜಸ್ಟಬಲ್ ಲಿವರ್ಸ್ಗಳು ಬರೋದಿಲ್ಲ. ಹಾಗೆ ಒಂದು ಆರೆಂಜ್ ಸ್ವಿಚ್ ಬರುತ್ತೆ, ಇಂಡಿಕೇಟರ್ ಸ್ವಿಚ್ ಬರುತ್ತೆ, ಬ್ಲೂಟೂತ್ ಕನೆಕ್ಟಿವಿಟಿಗೆ ಅಂತೇಳಿ ಸಪ್ರೇಟ್ ಸ್ವಿಚ್ಗಳನ್ನ ಕೊಟ್ಟಿದ್ದಾನೆ. ಹಾಗೆ ಐ ಬೀಮ್ ಪಾಸ್ ಮಾಡೋಕ್ಕೆ ಅಂತೇಳಿ ಒಂದು ಸ್ವಿಚ್ನ ಕೊಟ್ಟಿದ್ದಾನೆ. ಇನ್ನು ರೈಟ್ ಸೈಡ್ಗೆ ಬಂದರೆ ಇಲ್ಲೊಂದು ರೆಡ್ ಕಲರ್ನಲ್ಲಿ ಇಂಜಿನ್ ಕಿಲ್ ಸ್ವಿಚ್ನ ಕೊಟ್ಟಿದ್ದಾನೆ. ಸೊ ಅದರಲ್ಲೇನೆ ಸೆಲ್ಫ್ ಸ್ಟಾರ್ಟ್ನ ಕೂಡ ಕೊಟ್ಟಿದ್ದಾನೆ. ಹಾಗೆ ಹಜಾರ್ಡ್ ಲೈಟ್ ಸ್ವಿಚ್ನ ಕೊಟ್ಟಿದ್ದಾನೆ, ನೋಡ್ತಾ ಇದ್ದೀರಾ. ಇನ್ನು ಇದ್ರ ಮೀಟರ್ ಕನ್ಸೋಲ್ ನೋಡೋದಾದ್ರೆ ಇದರಲ್ಲಿ ಸೆಮಿ ಡಿಜಿಟಲ್ ಮೀಟರ್ ಬರುತ್ತೆ. ಅನಲಾಗ್ನಲ್ಲಿ ಸ್ಪೀಡ್ ತೋರಿಸುತ್ತೆ. ಹಾಗೆ ಇಂಡಿಕೇಟರ್ ಲೈಟ್ ಕೂಡ ತೋರಿಸುತ್ತೆ. ಡಿಜಿಟಲ್ನಲ್ಲಿ ಗೇರ್ ಇಂಡಿಕೇಟರ್ನ ತೋರಿಸುತ್ತೆ, ಫ್ಯೂಲ್ ತೋರಿಸುತ್ತೆ, ಹಾಗೆ ಟ್ರಿಪ್ ಮೀಟರ್ನ ತೋರಿಸುತ್ತೆ, ಹಾಗೆ ಟೈಮ್ನ ತೋರಿಸುತ್ತೆ, ಇಂಜಿನ್ ಸೆನ್ಸರ್ ಲೈಟ್ನ ತೋರಿಸುತ್ತೆ, ಹಾಗೆ ABS ಲೈಟ್ನ ತೋರಿಸುತ್ತೆ. ಗೈಸ್ ಇನ್ನು ಆರ್ಟ್ ಆಫ್ ದಿ ಬೈಕ್ ಇಂಜಿನ್ ವಿಚಾರಕ್ಕೆ ಬರೋದಾದರೆ ನೋಡ್ತಾ ಇದ್ರೆ ಇಂಜಿನ್ ಎಷ್ಟು ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ ಅಂತೇಳಿ. ಇದು 348cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಏರ್ ಕೂಲ್ಡ್ ಇಂಜಿನ್ ಇದು. ಹಾಗೆ ಇಲ್ಲಿ ನೋಡ್ತಾ ಇದ್ರೆ ಇಂಜಿನ್ ಮೇಲ್ಗಡೆನೂ ಕೂಡ ಕ್ರೋಮ್ ಫಿನಿಶಿಂಗ್ ಅಲ್ಲಿ ಹೋಂಡಾ ಅಂತ ಬ್ಯಾಡ್ಜಿಂಗ್ ಕೊಟ್ಟಿದ್ದಾನೆ. ಏರ್ ಕೂಲ್ಡ್ ಇಂಜಿನ್ ಆಗಿರೋದಕ್ಕೆ ಇಂಜಿನ್ ಮೇಲೆ ಸ್ಪಿನ್ಸ್ ಕೂಡ ಕೊಟ್ಟಿದ್ದಾನೆ. ಹಾಗೆ ಇಲ್ಲಿ ನೋಡಿ ಎಕ್ಸಾಸ್ಟ್ ಕ್ರೋಮ್ ಫಿನಿಶಿಂಗ್ ಅಲ್ಲಿ ಇದೆ, ಸಕ್ಕದಾಗಿ ಕಾಣಿಸ್ತಿದೆ ಮಾತ್ರ. ಸೊ ಎಕ್ಸಾಸ್ಟ್ ಸೌಂಡ್ ಯಾವ ರೀತಿ ಬರುತ್ತೆ ಅಂತ ಮುಂದೆ ವಿಡಿಯೋದಲ್ಲಿ ನೋಡೋಣ. ಇನ್ನಿದ್ರ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದ್ರೆ 166mm ಗ್ರೌಂಡ್ ಕ್ಲಿಯರೆನ್ಸ್ನ ಕೊಟ್ಟಿದ್ದಾನೆ. ಸೂಪರ್ ಅಂತ ಹೇಳ್ಬೋದು. ಸಿಟಿ ಕಮ್ಯೂಟರ್ಗೆ ಎಲ್ಲೂ ಕೂಡ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ಈ ಗಾಡಿನಲ್ಲಿ ಸ್ಟಾಕಲ್ಲಿ ಡಬಲ್ ಸ್ಟ್ಯಾಂಡ್ ಕೂಡ ಬರುತ್ತೆ. ನೀವು ಚೈನ್ ಸ್ಪ್ರೇ ಮಾಡೋದಕ್ಕೆ ಅಂತೇಳಿ ಎಕ್ಸ್ಟ್ರಾ ಪ್ಯಾಡ್ ಆಫ್ ಸ್ಟ್ಯಾಂಡ್ನ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಗೈಸ್ ನೋಡಿದ್ರಲ್ಲ ಹೋಂಡಾ CB350 ಹೈನೆಸ್ನಲ್ಲಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾನೆ ಅಂತೇಳಿ. ಸೊ ಬನ್ನಿ ಒಂದು ರೈಡ್ ಹೋಗಿ ಬರೋಣ. ಹೋಂಡಾ ಗಾಡಿಗಳನ್ನ ಓಡಿಸೋದೇ ಒಂದು ಮಜಾ ಗುರು. ಗೈಸ್ ಯಾರೆಲ್ಲ ಹೋಂಡಾ ಲವರ್ಸ್ ಇದ್ದೀರಾ ಒಂದು ಥಮ್ಸ್ ಅಪ್ ಹೊಡೀರಿ ಕಮೆಂಟ್ ಸೆಕ್ಷನಲ್ಲಿ. ಈ ಗಾಡಿ ಮೇಲೆ ಕೂತ್ಕೊಂಡಿದ್ದ ತಕ್ಷಣ ಒಳ್ಳೆ ಕಂಫರ್ಟ್ ಫೀಲ್ ಗುರು. ನಾನು ಈ ಗಾಡಿನಲ್ಲಿ 2 ಕಾಲನ್ನು ಕೂಡ ಫ್ಲಾಟ್ ಫುಟ್ ಮಾಡ್ಬೋದು. ಈ ಥರ ಟಿಪ್ ಟಾಪ್ ಮಾಡಬೇಕಂತ ಅವಶ್ಯಕತೆ ಏನಿರೋದಿಲ್ಲ. ಹ್ಯಾಂಡ್ಲ್ ಬಾರ್ ಸಖತ್ ವೈಡ್ ಆಗಿದೆ ಗುರು. ನೋಡಿ ಸೂಪರ್ ಆಗಿದೆ ಹ್ಯಾಂಡ್ಲ್ ಬಾರ್ ಮಾತ್ರ. ಗೈಸ್ ಹೊಡೋಕ್ಕೆ ಮುಂಚೆ ಈ ಗಾಡಿದು ಒಂದ್ಸರಿ ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಳ್ಳಿ. ಬನ್ನಿ ಹೊರಡೋಣ. ಮಳೆ ಬಂದಿರೋದಕ್ಕೆ ರೋಡೆಲ್ಲ ಗಲೀಜು ಗುರು. ಅಷ್ಟು ಗ್ರಿಪ್ಪೇ ಇಲ್ಲ, ಕಾನ್ಫಿಡೆನ್ಸೇ ಬರೋಲ್ಲ ಗಾಡಿ ಓಡಿಸ್ಬೇಕಾದ್ರೆ ಹೈ ಸ್ಪೀಡಲ್ಲಿ. ಬಟ್ ಆದರೆ ನಾವು ಒಂದು ಸ್ವಲ್ಪ ಸ್ಲೋ ಆಗಿ ಓಡಿಸ್ಕೊಂಡು ಹೋಗಿದ್ದು ಬರೋಣ ಬನ್ನಿ.
ಕಂಫರ್ಟ್ ಮಾತ್ರ ಸಕ್ಕತ್ತಾಗಿದೆ ಗುರು ಗಾಡೀಲಿ. ಗಾಡಿ ಸೀಟಿಂಗ್ ಪೋಸ್ಚರ್ ಗುರು ಸೂಪರ್ ಆಗಿದೆ. ಹ್ಯಾಂಡ್ಲು ಬಾರ್ ಸಕ್ಕತ್ ವೈಡ್ ಆಗಿದೆ. ಆರಾಮಾಗಿ ರಿಲ್ಯಾಕ್ಸ್ಡ್ ಪೊಸಿಷನಲ್ಲಿ ಕೂತಿದ್ದೀನಿ ಮಾತ್ರ. ಈ ಥರ ಇದ್ದರೆ ಟೂರಿಂಗು ಕೂಡ ಆರಾಮಾಗಿ ಮಾಡ್ಬೋದು ಗುರು. ಚೆನ್ನಾಗಿದೆ ರೈಡಿಂಗ್ ಪೋಸ್ಚರ್ ಮಾತ್ರ. ಗೈಸ್ ಈ ಗಾಡಿ ಕರ್ಬ್ ವೆಯ್ಟ್ ಬಂದು 181 kg ಇದೆ. ಆದರೆ ಈ ಗಾಡಿ ಓಡಿಸ್ತಾರೆ ವೆಯ್ಟೇ ಫೀಲ್ ಆಗ್ತಾ ಇಲ್ಲ ಗುರು. ಸೆಂಟರ್ ಆಫ್ ಗ್ರಾವಿಟಿ ಅಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ಈ ಗಾಡಿನಲ್ಲಿ. ಲೋವರ್ RPM ಅಲ್ಲಿ ಎಕ್ಸಾಸ್ಟ್ ಸಕ್ಕತ್ತಾಗಿದೆ ಗುರು. ಫ್ರೆಂಡ್ಸ್ ಈ ಗಾಡೀಲಿ ಒಂದು ಅಡ್ವಾಂಟೇಜ್ ಏನಂದರೆ ಗಾಡಿ ವೆಯ್ಟ್ ಜಾಸ್ತಿ ಇದ್ದರೂ ಕೂಡ ಓಡಿಸ್ಬೇಕಾದ್ರೆ ಲೈಟ್ ವೆಯ್ಟ್ ಅಂತ ಫೀಲ್ ಆಗುತ್ತೆ. ಸೊ ಇದು ನಿಮ್ಗೆ ಸಿಟಿಲಿ ಓಡಿಸ್ಬೇಕಾದ್ರೆ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ ಗುರು. ಆದರೆ ನೀವು ಲಾಂಗಲ್ಲಿ ಹೋಗ್ಬೇಕಾದ್ರೆ ಆಬ್ವಿಯಸ್ಲಿ ಗಾಡಿ ವೆಯ್ಟ್ ಜಾಸ್ತಿ ಇರೋದ್ರಿಂದ ತುಂಬ ಸ್ಟೇಬಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಈ ಗಾಡಿನ ಲಾಂಗ್ ಓಡಿಸೋಕ್ಕಾಗೋದಿಲ್ಲ, ಯಾಕಂದರೆ ಇದು ಟೆಸ್ಟ್ ರೈಡ್ ಗಾಡಿ. ಸೊ ಸಿಟಿನಲ್ಲೇ ಒಂದು 2 ರೌಂಡ್ ಹಾಕೊಂಡ್ಬರ್ಬೋದು ಅಷ್ಟೇ. ಗೈಸ್ ಈ ಗಾಡಿನ ಸಿಟಿನಲ್ಲಿ ಆರಾಮಾಗಿ ಓಡಿಸ್ಬೋದು, ಯಾಕಂದರೆ ಲೋ ಎಂಡ್ ಟಾರ್ಕ್ ಕೂಡ ಚೆನ್ನಾಗಿದೆ. ಹಾಗೆ ಗಾಡಿ ಲೈಟ್ ವೆಯ್ಟ್ ಅಂತ ಫೀಲ್ ಆಗುತ್ತೆ. ಆದರೆ ಟ್ರಾಫಿಕಲ್ಲಿ ಗಾಡಿನ ಸಂದುಗುಂದಿಲೆಲ್ಲ ನುಗ್ಗಿಸ್ತೀನಿ ಅಂದರೆ ಆಗಲ್ಲ ಗುರು, ಯಾಕಂದರೆ ಗಾಡಿ ಸ್ವಲ್ಪ ಬಲ್ಕಿ ಆಗಿದೆ, ಸ್ವಲ್ಪ ಲೆಂತ್ ಕೂಡ ಜಾಸ್ತಿ ಇದೆ. ಆದರೆ ಸ್ಟ್ರೆಸ್ ಇಲ್ಲದೇ ಆರಾಮಾಗಿ ಕೇರ್ ಫ್ರೀಯಾಗಿ ಓಡಿಸ್ಬೋದು ಗುರು ಈ ಗಾಡಿನ. ಫ್ರೆಂಡ್ಸ್ ಈ ಗಾಡಿ ಪವರ್ ಫಿಗರ್ಸ್ನ ನೋಡೋದಾದರೆ 21 ಹಾರ್ಸ್ ಪವರು ಹಾಗೆ 30 Nm ಆಫ್ ಟಾರ್ಕ್ನ ಕೊಟ್ಟಿದ್ದಾರೆ. ಸೂಪರ್ ಅಂತ ಹೇಳ್ಬೋದು ಗುರು. ಗೈಸ್ ಹೋಂಡಾದವರು CB350 ಅನ್ನೋ ಮಾಡೆಲಲ್ಲೇ 3 ಗಾಡಿನ ಲಾಂಚ್ ಮಾಡಿದ್ದಾರೆ. CB350, CB350 ಹೈನೆಸ್, CB350 RS ಅಂತ. ಈ 3 ಗಾಡಿಗಳಲ್ಲಿರೋದು ಸೇಮ್ ಇಂಜಿನು, ಸೇಮ್ ಪರ್ಫಾರ್ಮೆನ್ಸು, ಯಾವುದೇ ರೀತಿ ಟ್ಯೂನಿಂಗಲ್ಲೂ ಕೂಡ ವ್ಯತ್ಯಾಸ ಇರೋದಿಲ್ಲ. ಆದರೆ CB350 ಮತ್ತು CB350 ಹೈನೆಸ್ಸು ನೋಡೋದಕ್ಕೂ ಕೂಡ ಒಂದೇ ರೀತಿ ಕಾಣಿಸುತ್ತೆ ಬಾಡಿ ಡಿಸೈನ್ ಕೂಡ. ಆದರೆ CB350 RS ಮಾತ್ರ ಸ್ವಲ್ಪ ಸ್ಪೋರ್ಟಿಯಾಗಿ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ನನ್ನ ಪ್ರಕಾರ ಕಾಲೇಜ್ ಹುಡುಗರು ತಗೋತಿದ್ರೆ CB350 RSನ ತಗೊಳ್ಳಿ. ಆ ಗಾಡಿ ಸ್ವಲ್ಪ ಚಿಕ್ಕದಾಗಿದೆ ಅನಿಸುತ್ತೆ, ಸಿಟಿಲಲ್ಲಿ ಉಜ್ಜಾಡಕ್ಕೆ ಮಸ್ತಾಗಿದೆ ಆ ಗಾಡಿ. ಆದರೆ ನೀವೇನಾದರೂ ಲಾಂಗ್ ಡ್ರೈವ್ ಹೋಗೋಕ್ಕೆ ಅಂತ ತಗೋತೀನಿ ಅಂತಂದರೆ CB350ನ ತಗೊಳ್ಳಿ. ಆ ಗಾಡಿನಲ್ಲಿ ಒಳ್ಳೆ ಕಂಫರ್ಟ್ ಇದೆ. ಹಾಗೆ ಆ ಗಾಡಿನಲ್ಲಿ ಬ್ಯಾಕ್ ರೆಸ್ಟ್ನು ಕೂಡ ನೀವೇನಾದ್ರು ಹಾಕ್ಸ್ಕೊಂಡ್ರಿ ಅಂತಂದರೆ ಪಿಲಿಯನ್ಗೆ ಒಳ್ಳೆ ಸೇಫ್ಟಿ ಇರುತ್ತೆ. ತುಂಬ ಕಂಫರ್ಟಬಲಿಗೆ ಲಾಂಗ್ ಡ್ರೈವ್ನ ಮಾಡ್ಬೋದು ಆ ಗಾಡಿನಲ್ಲಿ. ಆದರೆ ಈ ಐನೆಸ್ 350 ಈ ಕಡೆ CB350 ಥರನೂ ಇಲ್ಲ, ಈ ಕಡೆ RS 350 ಥರನೂ ಇಲ್ಲ. ಸೊ ಗೈಸ್ ನೀವೇನಾದರೂ ಹೋಂಡಾ ಗಾಡಿಗಳನ್ನ ತೊಗೊಂಡ್ರೆ ಯಾವ ಗಾಡಿನ ತೊಗೋತೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಫ್ರೆಂಡ್ಸ್ ಈ ಗಾಡಿನಲ್ಲಿ 15 ಲೀಟ್ರ್ ಫ್ಯೂಲ್ ಟ್ಯಾಂಕ್ನ ಕೊಟ್ಟಿದ್ದಾನೆ. ಒಂದು ಆವ್ರೇಜಿಗೆ ಒಂದು 35-37 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂದರು. 500ರಿಂದ 550 ಕಿಲೋಮೀಟರ್ ಒಂದು ಫುಲ್ ಟ್ಯಾಂಕಲ್ಲಿ ರೈಡ್ ಮಾಡ್ಬೋದು. ಹಾಗೆ ಸರ್ವಿಸ್ ಕಾಸ್ಟ್ ನೋಡೋಕ್ಕೋದ್ರೆ ಫ್ರೀ ಸರ್ವಿಸ್ನಲ್ಲಿ ಒಂದು 1500-1700 ರೂಪಾಯಿ ಬರ್ಬೋದು. ಆದರೆ ಒನ್ಸ್ ನೀವು ಪೇಯ್ಡ್ ಸರ್ವಿಸ್ ಮಾಡಿಸ್ತೀರಿ ಅಂದರೆ 2500ರಿಂದ 3000ವರೆಗೂ ಹೋಗುತ್ತೆ. ಸೊ 2500 ರೂಪಾಯಿ ತುಂಬ ಜಾಸ್ತಿ ಅಂತ ಅನ್ನೋಕ್ಕಾಗಲ್ಲ, ಒಂದು ಮೀಡಿಯಮ್ ಪ್ಯಾಕೇಜ್ ಅಂತ ಹೇಳ್ಬೋದು ಈ ಗಾಡಿಗೆ. ಮಳೆ ಬಂದಿರೋದಕ್ಕೆ ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಗುರು. ನೋಡಿ ಈ ಥರ ಸಿಮೆಂಟ್ ರೋಡ್ ಹಾಕ್ಬಿಡ್ತಾರ, ಮಳೆ ಬಂದಿರೋದಕ್ಕೆ ಫುಲ್ಲು ಸ್ಕಿಡ್ ಹೊಡಿತೈತೆ ಟೈರು. ಎಲ್ಲಿ ಜಾರು ಬಿಡ್ತದೆ ಅಂತ ಭಯದಲ್ಲಿ ಓಡಿಸೋಕ್ಕಾಗೈತೆ ಗಾಡಿನ. ಜಾಸ್ತಿ ಬಾಳಿಕೆ ಬರ್ತದೆ ಅಂತ ಹಾಕ್ತಾರೆ, ಆದರೆ ಒಂದು ಸರಿ ನೈಸ್ ಆಗಿಬಿಟ್ರೆ ಸಿಮೆಂಟ್ ರೋಡು ಗಾಡಿಗಳೆಲ್ಲ ಜಾರಿ ಬೀಳ್ತಾ ಇರ್ತಾರೆ. ಟಾರ್ಮ್ಯಾಕ್ ಅಷ್ಟು ಸೇಫ್ ಇಲ್ಲ ಗುರು ಸಿಮೆಂಟ್ ರೋಡು, ಬಟ್ ಬಾಳಿಕೆ ಬರ್ತದೆ ಅಷ್ಟೇ. ಫ್ರೆಂಡ್ಸ್ ಈ ಗಾಡಿನಲ್ಲಿ ಸೇಫ್ಟಿ ಅಂತ ಬಂದರೆ ಡ್ಯುಯಲ್ ಚಾನಲ್ ABS ಕೊಟ್ಟಿದ್ದಾನೆ. ಸೊ ಸೇಫ್ಟಿ ಚೆನ್ನಾಗಿದೆ, ವೀಲ್ ಗೀಲೆಲ್ಲೂ ಲಾಕ್ ಆಗೋದಿಲ್ಲ. ಆದರೆ ನೀವೇನಾದರೂ ಈ ಗಾಡಿನ ಮಡ್ ರೋಡಲ್ಲಿ ಓಡಿಸ್ತೀನಿ ಅಂತಂದರೆ ರಿಯರ್ ABSನ ಆಫ್ ಮಾಡ್ಕೊಂಡು ಓಡಿಸ್ಬೋದು. ಈ ಗಾಡಿನಲ್ಲಿ ಸ್ವಿಚಬಲ್ ABS ಇದೆ. ಈ ಗಾಡಿ ಆಫ್ ರೋಡ್ಗೆ ಅಂತ ಮಾಡಿರೋ ಗಾಡಿ ಅಲ್ಲ, ಸಿಟಿ ಕಮ್ಯೂಟರ್ಗೆ ಮತ್ತು ಹೈವೇನಲ್ಲಿ ಕ್ರೂಸ್ ಮಾಡೋಕ್ಕೆ ಅಂತ ಡಿಸೈನ್ ಮಾಡಿರೋ ಗಾಡಿ ಇದು. ಆದರೂ ಸ್ವಿಚಬಲ್ ABS ಕೊಟ್ಟಿರೋದು ಸೂಪರ್ ಗುರು. ಗೈಸ್ ಈ ಗಾಡಿನಲ್ಲಿ 2 ವೇರಿಯಂಟ್ ಬರುತ್ತೆ. CB ಐನೆಸ್ 350 Pro OBD 2B ಅಂತ ಬರುತ್ತೆ. OBD ಅಂತಂದರೆ ಆನ್ ಬೋರ್ಡ್ ಡಯಾಗ್ನೋಸ್ಟಿಕ್ ವರ್ಷನ್ 2 ಅಂತ. ಇನ್ನೊಂದು ವೇರಿಯಂಟು CB ಐನೆಸ್ 350 OBD 2B ಅಂತ. ಸೊ ಪ್ರೋ ವೇರಿಯಂಟ್ಗೂ ಕ್ರೋಮ್ ವೇರಿಯಂಟ್ಗೂ ಅಂತ ಏನು ಡಿಫ್ರೆನ್ಸ್ ಇರೋದಿಲ್ಲ. ಕ್ರೋಮ್ ವೇರಿಯಂಟಲ್ಲಿ ಮಡ್ ಗಾರ್ಡ್ ಒಂದು ಕ್ರೋಮ್ ಫಿನಿಷಿಂಗಲ್ಲಿ ಬರುತ್ತೆ ಅಷ್ಟೇ. ಆದರೆ ಪ್ರೋ ವೇರಿಯಂಟ್ನಲ್ಲಿ ಗಾಡಿ ಕಲರ್ ಏನಿರುತ್ತೆ ಅದೇ ಕಲರ್ನಲ್ಲೇ ಮಡ್ ಗಾರ್ಡ್ ಕೂಡ ಇರುತ್ತೆ. ಸೊ ಇವಾಗ ನಾವು ಓಡಿಸ್ತಾ ಇರೋದು ಪ್ರೋ ವೇರಿಯಂಟು. ಈ ಪ್ರೋ ವೇರಿಯಂಟ್ನಲ್ಲಿ 3 ಕಲರ್ ಆಪ್ಷನ್ಸ್ ಬರುತ್ತೆ. ಹಾಗೆ ಕ್ರೋಮ್ ವೇರಿಯಂಟಲ್ಲೂ ಕೂಡ 3 ಕಲರ್ ಆಪ್ಷನ್ಸ್ ಬರುತ್ತೆ. ಸೊ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನ ಬುಕ್ ಮಾಡ್ಕೋಬೋದು. ಗೈಸ್ ಇನ್ನು ಗಾಡಿ ಪ್ರೈಸ್ ನೋಡೋದಾದರೆ ಪ್ರೋ ವೇರಿಯಂಟ್ನಲ್ಲಿ ಎಕ್ಸ್ ಶೋರೂಮು 2,13,000ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಆನ್ ರೋಡ್ ಪ್ರೈಸು 2,75,000ವರೆಗೂ ಆಗುತ್ತೆ. ನೀವೇನಾದರೂ ಕ್ರೋಮ್ ವೇರಿಯಂಟ್ಗೆ ಹೋಗ್ತೀರಾ ಅಂತಂದರೆ ಎಕ್ಸ್ ಶೋರೂಮು 2,15,000 ಇದೆ. ಆನ್ ರೋಡ್ ಪ್ರೈಸು 2,77,000 ಇದೆ. ಸೊ ಪ್ರೋ ವೇರಿಯಂಟ್ ಹೋಲಿಸ್ಕೊಂಡ್ರೆ ಕ್ರೋಮ್ ವೇರಿಯಂಟು 2,000 ರೂಪಾಯಿ ಜಾಸ್ತಿ ಇದೆ. ಸೊ ಎಕ್ಸ್ ಶೋರೂಮಲ್ಲಿ 2,000 ಜಾಸ್ತಿ ಇದೆ, ಆನ್ ರೋಡ್ ಪ್ರೈಸಲ್ಲಿ 2,000 ರೂಪಾಯಿ ಜಾಸ್ತಿ ಇದೆ. ನಿಮ್ಮ ಕ್ರೋಮ್ ಫಿನಿಷಿಂಗ್ ಬೇಕು ಅಂತಂದರೆ 2,000 ರೂಪಾಯಿ ಜಾಸ್ತಿ ಕೊಟ್ಟು ತೊಗೋಬೋದು ಗುರು. ಈ ಪ್ರೈಸ್ ರೇಂಜ್ಗೆ ಈ ಗಾಡಿ ವರ್ತಾ ಅಂತ ನೀವು ನನ್ನ ಕೇಳಿದ್ರೆ 100% ವರ್ತಿದೆ. ಯಾಕಂದರೆ ಆಬ್ವಿಯಸ್ಲಿ ಹೋಂಡಾ ಇಂಜಿನ್ನು ರಿಫೈನ್ಮೆಂಟು ರಿಲಯಬಿಲಿಟಿ ಸಖತ್ತಾಗಿರುತ್ತೆ. ಹಾಗೆ ಬಿಲ್ಡ್ ಕ್ವಾಲಿಟಿ ಅಂತ ಬಂದರೆ ಬಿಲ್ಡ್ ಕ್ವಾಲಿಟಿ ಸೂಪರಾಗಿದೆ ಈ ಗಾಡಿನಲ್ಲಿ. ಇನಿಷಿಯಲಲ್ಲಿ ಯಾವುದೇ ರೀತಿ ವೈಬ್ರೇಷನ್ನ ನಾನು ನೋಟಿಸ್ ಮಾಡಿಲ್ಲ. ಸೊ ಲೋ ಎಂಡು ಮಿಡ್ ಎಂಡ್ನಲ್ಲಿ ವೈಬ್ರೇಷನ್ ಇರೋದಿಲ್ಲ, ಆದರೆ ಹೈಯರ್ RPM ವೈಬ್ರೇಷನ್ ಇದೆ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ನಾವಿವಾಗ ಓಡಿಸ್ತಾ ಇರೋದು ಟೆಸ್ಟ್ ರೈಡ್ ಗಾಡಿ. ಗೈಸ್ ನಾನು ಈ ಗಾಡಿನ ತುಂಬ ಹೊತ್ತಿಂದ ಓಡಿಸ್ತಾ ಇದ್ದೀನಿ. ಗಾಡಿನ ಸಸ್ಪೆನ್ಷನ್ನು ಸೂಪರಾಗಿ ಸೆಟ್ ಮಾಡಿದ್ದಾರೆ. ಸಿಟಿನಲ್ಲಿ ರೈಡ್ ಮಾಡೋದಕ್ಕೆ ಒಳ್ಳೆ ಕಂಫರ್ಟ್ ಇದೆ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಹಾಗೆ ಈ ಗಾಡಿ ಬ್ರೇಕಿಂಗ್ ಕೂಡ ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬ್ರೇಕಿಂಗ್ ಬೈಟು ಕೂಡ ಸಖತ್ತಾಗಿದೆ. ಡ್ಯುಯಲ್ ಚಾನಲ್ ABS ಇರೋದ್ರಿಂದ ಬ್ರೇಕಿಂಗಲ್ಲಿ ಏನೂ ತೊಂದರೆ ಇಲ್ಲ ಗುರು. ಗೈಸ್ ಇನ್ನು ಈ ಗಾಡಿನ ಯಾರು ತೊಗೋಬೇಕು ಅಂತ ನೀವು ನನ್ನ ಕೇಳಿದ್ರೆ, ಯಾರಿಗೆ ಜಾಪನೀಸ್ ಗಾಡಿ ಬೇಕೋ
ಹಾಗೆ ರಾಯಲ್ ಎನ್ಫೀಲ್ಡ್ಗಿಂತ ವೆಯ್ಟ್ ಕಡಿಮೆ ಇರಬೇಕು, ರಾಯಲ್ ಎನ್ಫೀಲ್ಡ್ಗಿಂತ ಥ್ರಾಟಲ್ ರೆಸ್ಪಾನ್ಸ್ ಚೆನ್ನಾಗಿರಬೇಕು, ಆದರೆ ನೋಡೋಕ್ಕೆ ರಾಯಲ್ ಎನ್ಫೀಲ್ಡ್ ಥರನೇ ಲುಕ್ ಇರಬೇಕು, ಇಂಜಿನ್ ಸ್ಮೂತಾಗಿರಬೇಕು, ರಿಫೈನ್ಮೆಂಟು ರಿಲಯಬಿಲಿಟಿ ಸೂಪರಾಗಿರಬೇಕು, ಹಾಗೆ ಪ್ರೈಸು ರಾಯಲ್ ಎನ್ಫೀಲ್ಡ್ಗಿಂತ ಕಡಿಮೆ ಇರಬೇಕು, ಸರ್ವಿಸ್ ಚೆನ್ನಾಗಿರಬೇಕು, ಮೇಂಟೆನೆನ್ಸ್ ಈಸಿ ಇರಬೇಕು ಅನ್ನೋರು ಆರಾಮಾಗಿ ಈ ಗಾಡಿನ ತೊಗೋಬೋದು. ಗೈಸ್ ನಾನು ಈ ಗಾಡಿನ ರಾಯಲ್ ಎನ್ಫೀಲ್ಡ್ ಹೋಲಿಸ್ತಾ ಇಲ್ಲ. ಸೊ ರಾಯಲ್ ಎನ್ಫೀಲ್ಡ್ಗಿರೋ ಫ್ಯಾನ್ ಬೇಸು ರಾಯಲ್ ಎನ್ಫೀಲ್ಡ್ಗೆ, ಹೋಂಡಾಗಿರೋ ಫ್ಯಾನ್ ಬೇಸು ಹೋಂಡಾಗೆ. ಗೈಸ್ ಈ ಗಾಡಿನಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇರೋದೇನೆಂದರೆ ಈ ಗಾಡಿ ಬಿಲ್ಡ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು. ಪ್ರತಿಯೊಂದು ಪಾರ್ಟ್ಸು ಕೂಡ ಪ್ರೀಮಿಯಮ್ ಆಗಿದೆ. ಎಲ್ಲೂ ಕೂಡ ಚೀಪ್ ಕ್ವಾಲಿಟಿ ಮೆಟೀರಿಯಲ್ಸ್ನ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ ನಿಮಗೆ. ಕೆಲವೊಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಕೂಡ ತುಂಬ ಪ್ರೀಮಿಯಮ್ ಆಗಿದೆ ಅಂತ ಅನಿಸುತ್ತೆ ನಿಮಗೆ. ಈ ಹೋಂಡಾ ಇಂಜಿನ್ ಇಷ್ಟು ಸ್ಮೂತ್ ಆಗಿದ್ರು ಕೂಡ ಎಕ್ಸಾಸ್ಟ್ ಸೌಂಡ್ ಮಾತ್ರ ಸಖತ್ ಬೇಸಿಯಾಗಿದೆ ಗುರು. ಈ ಗಾಡಿನ ಜಾಪನೀಸ್ ಬುಲೆಟ್ ಅಂದರೆ ತಪ್ಪಾಗಲ್ಲ. ಇಷ್ಟೇ ಗೈಸ್ ಈ ವಿಡಿಯೋದಲ್ಲಿ ನೋಡಿದ್ರಲ್ಲ CB350 ಐನೆಸ್ ಯಾವ ರೀತಿ ಇದೆ ಅಂತೇಳಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.